ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಇಂದಿನ ವಿಷಯ ನೋಟಿನ ಮೇಲೆ ಗಾಂಧೀಜಿ ಫೋಟೋ ಯಾವಾಗ ಬಂತು, ಮೊದಲು ಯಾರ ಫೋಟೋ ಇತ್ತು ಎನ್ನುವುದರ ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋಣ ಅಂತ ಬನ್ನಿ. ಭಾರತದಲ್ಲಿ ನೋಟುಗಳ ಇತಿಹಾಸ ಬಹಳ ಹಳೆಯದು. ಆದರೆ ಸ್ವಾತಂತ್ರ್ಯದ ನಂತರವೂ ನೋಟುಗಳ ಮೇಲೆ ಮಹಾತ್ಮ ಗಾಂಧೀಜಿಯವರ ಚಿತ್ರವಿರಲಿಲ್ಲ. ಭಾರತೀಯ ನೋಟುಗಳ ಮೇಲೆ ಯಾರ ಚಿತ್ರವಿತ್ತು? ಮೊದಲ ಬಾರಿಗೆ ನೋಟಿನ ಮೇಲೆ ಮಹಾತ್ಮ ಗಾಂಧಿಯವರ ಚಿತ್ರ ಯಾವಾಗ ಮುದ್ರಿಸಲಾಯಿತು ಎಂಬುದನ್ನು ತಿಳಿಯೋಣ. ಭಾರತದಲ್ಲಿ ಕರೆನ್ಸಿ ಪ್ರಚಲನೆ ಬಹಳ ಹಳೆಯದು. ಆದಾಗ್ಯೂ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ನೋಟುಗಳ ಮೇಲೆ ಕಿಂಗ್ ರಾಜ್ VIರ ಫೋಟೋ ಇತ್ತು. RBI ಭಾರತದಲ್ಲಿ ಮೊದಲ ಕಾಗದದ ನೋಟನ್ನು 1938ರ ಜನವರಿಯಲ್ಲಿ ಬಿಡುಗಡೆ ಮಾಡಿತು. ಈ ನೋಟು 5 ರೂಪಾಯಿ ಮೌಲ್ಯದ್ದಾಗಿತ್ತು. ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆದ ಆಗಸ್ಟ್ 15, 1947ರ ನಂತರವೂ ಭಾರತೀಯ ನೋಟುಗಳ ಮೇಲೆ ಕಿಂಗ್ ರಾಜ್ VIರ ಫೋಟೋ ಇತ್ತು. ಸ್ವತಂತ್ರ ಬಂದ 2 ವರ್ಷಗಳ ನಂತರ 1949ರಲ್ಲಿ ಭಾರತ ಸರ್ಕಾರವು ಈ ಮೊದಲ 1 ರೂಪಾಯಿ ನೋಟನ್ನು ವಿನ್ಯಾಸಗೊಳಿಸಲಾಯಿತು. ದೇಶದ ಮೊದಲ 1 ರೂಪಾಯಿ ನೋಟಿನಲ್ಲಿ ಕಿಂಗ್ ರಾಜ್ ಫೋಟೋದ ಬದಲಿಗೆ ಸಾರನಾಥದಲ್ಲಿರುವ ಅಶೋಕ ಸ್ತಂಭದ ಸಿಂಹವನ್ನು ಇರಿಸಲಾಯಿತು. ಆದಾಗ್ಯೂ ಆ ನೋಟಿನಲ್ಲಿ ಮಹಾತ್ಮ ಗಾಂಧಿಯವರ ಫೋಟೋವನ್ನು ಹಾಕುವ ಬಗ್ಗೆ ಚಿಂತನೆ ನಡೆಯಿತು. ಮಹಾತ್ಮ ಗಾಂಧಿಯವರ ಫೋಟೋ ಇರುವ ನೋಟನ್ನು RBI 1996ರಲ್ಲಿ ಬಿಡುಗಡೆ ಮಾಡಿತು ಮತ್ತು ಅಶೋಕ ಸ್ತಂಭವಿದ್ದ ನೋಟನ್ನು ಬದಲಾಯಿಸುವ ಅಭಿಯಾನವನ್ನು ನಡೆಸಿತು. ಮಹಾತ್ಮ ಗಾಂಧಿಯವರ ಚಿತ್ರವನ್ನು ಮೊದಲ ಬಾರಿಗೆ 1969ರಲ್ಲಿ ಭಾರತೀಯ ಕರೆನ್ಸಿಯಲ್ಲಿ ಬಳಸಲಾಯಿತು. ಇದು ಅವರ 100ನೇ ಜನ್ಮ ದಿನಾಚರಣೆ ಎಂದು ಬಿಡುಗಡೆ ಮಾಡಲಾಯಿತು. ಮಹಾತ್ಮ ಗಾಂಧಿಯವರ 100ನೇ ಜನ್ಮ ದಿನಾಚರಣೆಯಂದು ಬಿಡುಗಡೆಯಾದ ನೋಟಿನಲ್ಲಿ ಅವರ ಫೋಟೋದ ಜೊತೆಗೆ ಸೇವಾಗ್ರಾಮ ಆಶ್ರಮದ ಫೋಟೋ ಕೂಡ ಇತ್ತು. ಇದು ನೋಟಿನ ಮೇಲೆ ಗಾಂಧೀಜಿ ಫೋಟೋ ಯಾವಾಗ ಬಂತು, ಮೊದಲು ಯಾರ ಚಿತ್ರವಿತ್ತು ಎನ್ನುವುದರ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.